ನಮಸ್ತೆಗಳು. ಹರಿಹರ ನಮಸ್ಕಾರಗಳು. ನಮಸ್ಕಾರ ಗುರುಗಳೇ. ಸ್ಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಯಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೀಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुद्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम्. ಒಂದು ಶ್ಲೋಕ ಬಿಟ್ಟು ಹೋಗಿತ್ತು, 13ನೇ ಶ್ಲೋಕ, ಅದನ್ನು ಹೇಳಿ ಮುಂದಕ್ಕೆ ಹೋಗೋಣ. 13ನೇ ಶ್ಲೋಕ. ಯೋಪಶ್ಯತ್ ಸ್ವಾಶ್ರಮಾಗ್ರ್ಯಂ ಮುನಿಮಹಿತ ಗುಣೋ ದಿವ್ಯಸಾಲಂ ಚ ಚಿತ್ರಂ ತತ್ರ ಋಷೀಣಾಂ ಸಮಾಜೆ ಹರಿಮಪಿ ಮುನಿತಃ ಸತ್ಯವತ್ಯಾಂ ಪ್ರಜಾತಂ ಕರ್ತಾರಂ ಭಾರತಾದೇಹ ಭರತವರಗುರುಂ ಬ್ರಹ್ಮಸೂತ್ರಸ್ಯ ಚಾಹೋ ನಿರ್ದೋಷಂ ನಿತ್ಯಪೂರ್ಣ ಅಗಣಿತ ಗುಣಮಸೌ ಪ್ರೀಯತಾಂ ಮೇ ಸಚೇಷಃ. ಆಚಾರ್ಯರು ಬದರಿಕಾಶ್ರಮಕ್ಕೆ ಬರುವಂತಹ ಸಂದರ್ಭ. ಆಗ ವೇದವ್ಯಾಸರನ್ನು ನೋಡಿದ್ದಾರೆ. ಆ ವೇದವ್ಯಾಸರ ಸುತ್ತಲೂ ಋಷಿಗಳಿದ್ದಾರೆ, ಅವರೆಲ್ಲ ಮಧ್ವಾಚಾರ್ಯ ನೋಡಿದ್ದಾರೆ. ನಂತರ ವೇದವ್ಯಾಸರು ಹೇಗಿದ್ರು ವಿಸ್ತಾರವಾದ ವರ್ಣನೆ ಈ 14ನೇ ಶ್ಲೋಕದಲ್ಲಿ ನಾವು ಕೇಳಿದ್ವಿ. ಯೋ ಅಪಶ್ಯತ್ ಅಂತ ಹೇಳ್ತಾರೆ. ಯಾರು ನೋಡಿದ್ರು, ಅಪಶ್ಯತ್ ಏನನ್ನು ನೋಡಿದ್ರು? ಸ್ವಾಶ್ರಮಾಗ್ರ್ಯಂ, ಆಶ್ರಮಗಳಲ್ಲಿ ಅತ್ಯಂತ ಶ್ರೇಷ್ಠ ಆಶ್ರಮ ಯಾವುದು? ಈ ಸನ್ಯಾಸಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಈ ಆಶ್ರಮ ಅಲ್ಲ, ಇದು ಬದರಿಕಾಶ್ರಮ. ಎಲ್ಲಾ ಆಶ್ರಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಆಶ್ರಮ, ಮೇಲೆ ಸಿಗುವಂತಹ ಆಶ್ರಮ ಅದು ಬದರಿಕಾಶ್ರಮ. ಅದನ್ನ ನೋಡಿದ್ದಾರೆ. ನೋಡಿದ್ರೆ ಅಲ್ಲಿ ಯಾರಿದ್ರು? ವೇದವ್ಯಾಸರು ಕೂತಿದ್ದಾರೆ. ವೇದವ್ಯಾಸರು ಹೇಗಿದ್ದಾರೆ? ಮುನಿ ಮಹಿತ ಗುಣ, ಮುನಿಗಣ, ಮುನಿ ಮಹಿತ ಗುಣ. ಮುನಿಗಳು ಅಂದ್ರೆ ಋಷಿ ಮುನಿಗಳೆಲ್ಲ. ಅವರು ಆ ವೇದವ್ಯಾಸರ ಗುಣವನ್ನು ಹೊಗಳ್ತಾ ಇದ್ದಾರೆ.
ಪ್ರತಿನಿತ್ಯ ವೇದವ್ಯಾಸರಲ್ಲಿರೋ ಸೌಂದರ್ಯ, ಅವರಲ್ಲಿರುವಂತಹ ವಿದ್ಯೆ, ಅದನ್ನೆಲ್ಲ ನೋಡಿ ನೋಡಿ ಅವರನ್ನ ಪೂಜೆ ಮಾಡ್ತಾ ಇದ್ದಾರೆ, ಸತ್ಕಾರವನ್ನು ಮಾಡ್ತಾ ಇದ್ದಾರೆ, ಭಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮುನಿ ಮಹಿತವಾದ ಗುಣವುಳ್ಳವರು ವೇದವ್ಯಾಸರು. ಇಷ್ಟಲ್ದೇನೆ ಚಿತ್ರಂ ದಿವ್ಯ ಸಾಲಂಚ, ವೇದವ್ಯಾಸರು ಅನೇಕ ಋಷಿಗಳಿಂದ ಸೇವಿತರಾಗ್ತಾ ಇದ್ದಾರೆ. ಒಂದು, ಅದ್ರ ಜೊತೆಗೆ ಅಲ್ಲಿ ಸಾಲ ವೃಕ್ಷಗಳನ್ನು ನೋಡ್ತಾ ಇದ್ದಾರೆ. ಈ ಸಾಲ ವೃಕ್ಷ ಅದು ಲೋಕದಲ್ಲಿ ಕಾಣುವಂತಹ ಸಾಲ ವೃಕ್ಷ ಅಲ್ಲ, ಅಂತಹ ವೃಕ್ಷ ವಿಶೇಷವಾಗಿ ಅನೇಕ ಬಣ್ಣದ ವೃಕ್ಷ ಆಗಿದೆ. ಹಾಗೆ ಜಗತ್ನಲ್ಲಿ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ದೇವರ ಹತ್ರ ಇರೋದು. ವೇದವ್ಯಾಸರ ಸನ್ನಿಧಾನದಲ್ಲಿರುವಂತ ಸಾಲ ವೃಕ್ಷ ಅದನ್ನ ನೋಡಿದ್ದಾರೆ. ಅಂದ್ರೆ ಆ ಬದರಿಕಾಶ್ರಮದಲ್ಲಿ ಸಾಲ ವೃಕ್ಷ ಜಾಸ್ತಿ ಇತ್ತು. ಇನ್ನು ಬದರಿ ವೃಕ್ಷನೂ ಇತ್ತು. ಆ ಸಾಲ ವೃಕ್ಷ ಮೊದಲು ನೋಡಿದ್ರು. ಈ ಕಡೆ ಆಶ್ರಮದ ಮಧ್ಯದಲ್ಲಿ ವೇದವ್ಯಾಸರು ಕೂತಿದ್ದಾರೆ, ಸುತ್ತಲೂ ಮುನಿಗಳೆಲ್ಲ ಕೂತಿದ್ದಾರೆ. ಅದನ್ನ ಮುಂದೆ ಹೇಳ್ತಾರೆ, ಋಷೀಣಾಂ ಸಮಾಜೆ, ಋಷಿಗಳ ಸಮಾಜ, ಸಮಾಜ ಅಂದ್ರೆ ಗುಂಪು ಅಂತ ಅರ್ಥ. ಆ ಋಷಿಗಳ ಗುಂಪಿನಲ್ಲಿ ಮುನಿಗಳು ಕೂತಿದ್ದಾರೆ. ಯಾವ ಮುನಿಗಳು ಇವರು? ಸತ್ಯವತ್ಯಾಂ ಪ್ರಜಾತಂ, ಸತ್ಯವತಿ ದೇವಿಯಲ್ಲಿ ಜನಿಸಿದವರು. ಹಾಗೆ ಭಾರತಾದೇಹ ಬ್ರಹ್ಮಸೂತ್ರಸ್ಯ ಚ ಕರ್ತಾರಂ, ಮಹಾಭಾರತ ಮತ್ತೆ ಪುರಾಣಗಳು, ಹಾಗೆ ಬ್ರಹ್ಮಸೂತ್ರ, ಇದನ್ನೆಲ್ಲ ಕರ್ತಾರಂ ರಚನೆ ಮಾಡಿದವರು. ಅಲ್ಲಿ ಭಾರತ ಆದಿ ಅಂತ ಹಾಕಿದ್ದಾರೆ, ಭಾರತ ಮೊದಲಾದದ್ದು ಅಂತ ಹಾಕಿದ್ದಾರೆ. ಮೊದಲಾದ ಅಂದ್ರೆ ಪುರಾಣ, ಇದನ್ನೆಲ್ಲ ತಗೊಳ್ಳೋದು. ಹಾಗೆ ಬ್ರಹ್ಮಸೂತ್ರ, ಒಂದು ಭಾರತ ಮತ್ತೊಂದು ಬ್ರಹ್ಮಸೂತ್ರ. ಈ ಭಕಾರದಿಂದ ಒಂದು ಅಲ್ಪ, ಇನ್ನೊಂದು ಮಹಾಪ್ರಾಣ, ಭಾ ಬ್ರ, ಬ್ರಹ್ಮಸೂತ್ರ, ಇವೆರಡನ್ನ ರಚನೆ ಮಾಡಿದವರು. ಇಂಥವರು ಸಾಮಾನ್ಯರಲ್ಲ, ಭರತ ವರ ಗುರುಂ ಅಂತಾರೆ. ಭರತ ವಂಶದಲ್ಲಿ ಬಂದವರು ಯಾರು? ಪಾಂಡವರು. ಆ ಪಾಂಡವರ ಶ್ರೇಷ್ಠ ಗುರು. ಮಧ್ಯೆ ಮಧ್ಯೆ ವೇದವ್ಯಾಸರು ಬಂದು ಎಚ್ಚರಿಸ್ತಾರೆ. ಹಿಡಿಂಬ ಪ್ರಸಂಗದಲ್ಲಿ ಭೀಮಸೇನ್ ದೇವರು ತಾವು ಹತ್ಯೆಗೈತಾರೆ, ಹಿಡಿಂಬಿಯನ್ನ ಸ್ವೀಕಾರ ಮಾಡಬೇಕು, ರಾಕ್ಷಸಿಯಾಗಿರ್ತಾಳೆ. ಆ ಸಂದರ್ಭದಲ್ಲ ವೇದವ್ಯಾಸರು ಬರ್ತಾರೆ. ಅನೇಕ ಕಡೆ ನೋಡ್ಬಹುದು ಈ ವೇದವ್ಯಾಸರ ಆಗಮನ, ವೇದವ್ಯಾಸರು ಬಂದ ಮೇಲೆ ಅಲ್ಲಿ ಪರಿಹಾರ ಕೊಡ್ತಾರೆ, ಅದನ್ನ ಒಪ್ಪಿಕೊಳ್ತಾರೆ. ಈ ಕಡೆ ವೇದವ್ಯಾಸರು, ಕೃಷ್ಣ ಇವರೆಲ್ಲ ಆಗಾಗ ಅಲ್ಲಿ ಬರ್ತಾ ಇರ್ತಾರೆ ಪರಿಹಾರ ಕೊಡ್ಲಿಕ್ಕೆ. ಪರಶುರಾಮ ದೇವರು ಕೂಡ ಅನೇಕ ಸಂದರ್ಭದಲ್ಲಿ ಇರ್ತಾರೆ. ಈ ತರ ಮುನಿಗಳು, ಅದು ವೇದವ್ಯಾಸರಂತೂ ಅವ್ರು ಯಾವಾಗ್ಲೂ ಇರೋರು. ಪರೀಕ್ಷಿತ್ ರಾಜ ಶುಕಾಚಾರ್ಯರ ಬಳಿ ತಾನು ಕೇಳ್ಬೇಕಾದ್ರೆ ಅನೇಕ ಋಷಿಗಳು ಬರ್ತಾರೆ, ಅದು ವೇದವ್ಯಾಸರ ಉಲ್ಲೇಖ ಬರುತ್ತೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ವೇದವ್ಯಾಸರು ತಾವು ಗುರುಸ್ಥಾನದಲ್ಲಿ ನಿಂತು ಏನಾದ್ರು ಸಮಸ್ಯೆ ಆಗ್ತಾ ಇದ್ರೆ ಮಧ್ಯಕ್ಕೆ ಬಂದು ಪರಿಹಾರ ಮಾಡಿರ್ತಾರೆ. ಹಾಗಾಗಿ ಭರತ ವರಗುರು, ಪಾಂಡವರ ಶ್ರೇಷ್ಠ ಗುರುಗಳವರು ಅಂತ. ಇಂಥ ಇವರು ಸಾಮಾನ್ಯರಲ್ಲ, ನಿರ್ದೋಷಂ, ಯಾವುದೇ ದೋಷ ಇಲ್ಲ, ನಿತ್ಯ ಪೂರ್ಣ ಅಗಣಿತ ಗುಣಂ. ಅವರ ಗುಣ ತಗೊಳ್ಳಿ, ಒಂದು ಆನಂದ ತಗೊಳ್ಳಿ, ಆನಂದ ಅದು ಎಷ್ಟಿದೆ ಅಂತ ನಾವು ಹೇಳಲಿಕ್ಕೆ ಬರಲ್ಲ, ಗಣನೆ ಮಾಡ್ಲಿಕ್ಕೆ ಬರಲ್ಲ. ಅಗಣಿತವಾದ ಗುಣ ಅವರದು, ಪೂರ್ಣವಾದ ಗುಣ. ನಮ್ಮಲ್ಲಿ ಆನಂದ ಪೂರ್ಣ ಇರಲ್ಲ. ಸಂಸಾರದಲ್ಲಿ ಎಲ್ಲೋ ದುಃಖ ಮತ್ತೆ ಸುಖ, ಮತ್ತೆ ದುಃಖ ಮತ್ತೆ ಸುಖ, ಆದ್ರೆ ಅವ್ರಿಗೆ ಹಾಗಲ್ಲ, ಪೂರ್ಣ. ಒಂಚೂರಲ್ಲಿ ದುಃಖ ಸೇರ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಮತ್ತೆ ಅವರ ಗುಣ ಹೇಗೆ ಅಂದ್ರೆ, ಆನಂದ ಉದಾಹರಣೆಗೆ ತಗೊಂಡ್ರೆ ಅದು ನಿತ್ಯ, ಅದು ಹುಟ್ಟೋದೇ ಇಲ್ಲ. ಹಾಗಾದ್ರೆ ಅವ್ರ ಗುಣ 3 ಗುಣವನ್ನು ಪಡ್ತಿದೆ. ಅವರ ಗುಣ 3 ಗುಣ ಪಡ್ತಿದೆ ಅಂತ. ಒಂದು ನಿತ್ಯ, ಅದಕ್ಕೆ ಹುಟ್ಟು ಸಾವಿಲ್ಲ, ಯಾವಾಗ್ಲೂ ಆನಂದ. ಯಾವತ್ತಿನಿಂದ ಇದಾರೋ ವೇದವ್ಯಾಸರು, ಪರಮಾತ್ಮ ಯಾವತ್ತಿನಿಂದ ಇದಾನೋ ಅವತ್ತಿಂದನೂ ಅವನಿಗೆ ಆನಂದ ಇದೆ, ಹುಟ್ಟಿಲ್ಲ ಆನಂದ, ನಿತ್ಯ. ಪೂರ್ಣ, ಇರೋ ಆನಂದ ಪೂರ್ಣವಾಗಿದೆ. ಮತ್ತೆ ಎಷ್ಟು ಆನಂದ ಅಂತ ಎಣಿಸ್ಲಿಕ್ಕೆ ಬರಲ್ಲ. ಹೀಗೆ ನಿತ್ಯ ಪೂರ್ಣ ಅಗಣಿತವಾದ ಗುಣ ಯಾರಿಗೆ? ಹರಿಂ, ವೇದವ್ಯಾಸರು, ಸಾಕ್ಷಾತ್ ವಿಷ್ಣು, ಆ ಹರಿಯನ್ನ ನೋಡ್ತಾ ಇದ್ದಾರೆ. ಇಂಥ ವೇದವ್ಯಾಸರು ಹಾಗೆ ಮಧ್ವಾಚಾರ್ಯರು ಇಬ್ರೂ ನನಗೆ ಪ್ರಿಯತಾಂ, ಸಂತೋಷಗೊಳ್ಳಿ, ನನಗೆ ಅನುಗ್ರಹ ಮಾಡ್ಲಿ ಅಂತ ನಾರಾಯಣ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡಿದ್ದಾರೆ. ಈಗ ರಾಯರ ವ್ಯಾಖ್ಯಾನಕ್ಕೆ ಬರೋಣ. ಗೂಢಭಾವ ಪ್ರಕಾಶಿಕ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಏನು? ಸ್ವಾಶ್ರಮಾಗ್ರ್ಯಂ ಅಂದ್ರೆ ಏನರ್ಥ? ಸ್ವಾಶ್ರಮಾಗ್ರ್ಯಂ ಅಂದ್ರೆ ತನ್ನ ಆಶ್ರಮಗಳಲ್ಲಿ ಅತ್ಯಂತ ಶ್ರೇಷ್ಠ ಅನ್ನೋ ಅರ್ಥ ಒಂದು ಬರುತ್ತೆ, ಭ್ರಮೆ ಬರುತ್ತೆ. ಯಾಕೆ? ಸ್ವ ಅಂದ್ರೆ ತಾನು ಅಂತ ಅರ್ಥ ಸಂಸ್ಕೃತದಲ್ಲಿ. ಸ್ವ ಆಶ್ರಮಾಗ್ರ್ಯಂ ಅಂದ್ರೆ ತನ್ನ ಆಶ್ರಮ ಬೇಕಾದಷ್ಟಿದೆ, ಅದರಲ್ಲೂ ಒಂದು ಆಶ್ರಮ ನೋಡಿದ್ರು ಅಂತ. ವಸ್ತುತಃ ನೋಡಿದ್ಯಾರು? ಮಧ್ವಾಚಾರ್ಯರು.
ಮಧ್ವಾಚಾರ್ಯ ಆಶ್ರಮಗಳು ಎಷ್ಟಿದೆ? ಈ ತರನ ಆಶ್ರಮಗಳು. ಉತ್ತರ ಬದರಿಕಾಶ್ರಮಕ್ಕೆ ಹೋದ್ರಷ್ಟೇ, ಆಗ ಆಶ್ರಮ ಎಲ್ಲೂ ಇಲ್ಲ. ಮತ್ತೆ ತಮ್ಮ ಆಶ್ರಮಗಳು ತುಂಬಾ ಇದೆ, ಅದರಲ್ಲಿ ಶ್ರೇಷ್ಠವಾದ ಆಶ್ರಮ ನೋಡಿದ್ರು, ಈ ಅರ್ಥನ ಅಂದ್ರೆ ಇಲ್ಲ. ಅದು ಸ್ವಾಶ್ರಮ ಅಗ್ರಂ ಅಂದ್ರೆ ಸು ಆಶ್ರಮ ಅಗ್ರಂ ಅಂತ, ಅಂದ್ರೆ ಒಳ್ಳೆ ಆಶ್ರಮ ಅಂತ ಅರ್ಥ. ಈ ಜಗತ್ನಲ್ಲಿ ಒಳ್ಳೊಳ್ಳೆ ಆಶ್ರಮಗಳೇನಿದೆ, ಚೆನ್ನಾಗಿ ಕಾಣ್ತಾ ಇರುವಂತಹ ಆಶ್ರಮಗಳು, ಅದರಲ್ಲಿ ಶ್ರೇಷ್ಠ ಯಾವುದು? ಬದರಿಕಾಶ್ರಮ. ಆ ಬದರಿಕಾಶ್ರಮ ಅದು ಸ್ವಾಶ್ರಮಾಗ್ರ್ಯ ಅನ್ನಿಸ್ಕೊಳುತ್ತೆ, ಅದನ್ನ ನೋಡಿದ್ದಾರೆ ಅಂತ. ಇನ್ನೊಂದು ಆಶ್ರಮ ಅಂತೆಲ್ಲ ಕರಿತೀವಲ್ಲ, ಯಾಕೆ ಆಶ್ರಮ ಅಂತ ಕರೀತಾರೆ ಆಶ್ರಮಕ್ಕೆ? ಆ ಶಬ್ದಕ್ಕೆ ಏನರ್ಥ ಅಂದ್ರೆ, ಆ ಅಂದ್ರೆ ಸಮ್ಯಕ್ ಶ್ರಮ ಯತ್ರ ಕ್ರಿಯತೆ ಸಹ ಆಶ್ರಮ ಅಂತ. ಅಂದ್ರೆ ಶ್ರಮ ಅಂದ್ರೆ ಕಷ್ಟಪಡೋದು, ಶ್ರಮ ಪಡ್ತೀವಿ ಅಂತ ಹೇಳ್ತೀವಲ್ಲ, ಅಲ್ಲಿ ಆಶ್ರಮದಲ್ಲಿರೋರು ಹೇಗಿರ್ತಾರೆ ಅಂದ್ರೆ, ಅಂದ್ರೆ ಚೆನ್ನಾಗಿ ಶ್ರಮವನ್ನ ಪಡ್ತಾರೆ. ಯಾವ ವಿಷಯದಲ್ಲಿ? ಲೌಕಿಕ ವಿಷಯದಲ್ಲ. ತಪಸ್ಸನ್ನು ಮಾಡ್ತಾರೆ, ದೇವರನ್ನ ಒಲಿಸ್ಕೊಳ್ಳಿಕ್ಕೆ ತುಂಬಾ ಶ್ರಮ ಪಡ್ತಾರೆ. ಚೆನ್ನಾಗಿ ಶ್ರಮವನ್ನ ಯಾವ ಜಾಗದಲ್ಲಿ ಇಟ್ಕೊಂಡು ಮಾಡ್ತಾರೋ ದೇವರ ವಿಷಯವಾಗಿ, ಅದಕ್ಕೆ ಆಶ್ರಮ ಅಂತ ಕರೀತಾರೆ. ಬದರಿಕಾಶ್ರಮದಲ್ಲಿ ವೇದವ್ಯಾಸರಿದ್ರು, ಮುನಿಗಳೆಲ್ಲ ಏನಕ್ಕೆ ಅಲ್ಲಿ ಕಷ್ಟಪಡ್ತಾ ಇದ್ದಾರೆ? ಚೆನ್ನಾಗಿ ಶ್ರಮ. ಆ ಶ್ರಮವನ್ನ ಯಾಕೆ ಪಡ್ತಾ ಇದ್ದಾರೆ ಅಂದ್ರೆ, ದೇವರನ್ನ ಕಾಣ್ಲಿಕ್ಕೆ. ಹೊಸ ದೇವರ ಕಣ್ಮುಂದೆನೆ ಇದ್ದಾನೆ, ನಿಜವಾಗಿ ಅವರ ಬಿಂಬರೂಪ ಕಾಣ್ಲಿಕ್ಕೆ ಶ್ರಮವನ್ನ ಪಡ್ತಾ ಇದ್ದಾರೆ. ಇದಕ್ಕೆ ಆಶ್ರಮ ಅಂತ ಅದಕ್ಕೋಸ್ಕರ ಕರೀತಾರೆ ಅದನ್ನ. ಇದರಲ್ಲಿ ಶ್ರೇಷ್ಠ ಯಾವ್ದು? ಬದರಿಕಾಶ್ರಮಕ್ಕೆ ಸಾಕ್ಷಾತ್ ವೇದವ್ಯಾಸರೇ ಕೂತ್ಬಿಟ್ಟಿದಾರಲ್ಲ. ಈಗ ಎಲ್ಲಾ ಆಶ್ರಮಗಳಲ್ಲಿ ದೇವರಿರಲ್ಲ, ಗುರುಗಳಿರ್ತಾರೆ, ಅವರ ಶಿಷ್ಯರು ಇರ್ತಾರೆ. ಗುರುಗಳು ಹೇಳಿದ್ದ ಶಾಸ್ತ್ರ ವಿದ್ಯೆಯನ್ನ ಪಡಿತಾರೆ ಶಿಷ್ಯರು, ಸಾಧನೆ ಮಾಡ್ತಾರೆ, ದೇವರನ್ನು ಕಾಣ್ಬೇಕು ಅಂತ ಚೆನ್ನಾಗಿ ಶ್ರಮ ಪಡ್ತಾರೆ. ಆದ್ರೆ ಈ ಬದರಿಕಾಶ್ರಮ ಯಾಕೆ ಶ್ರೇಷ್ಠ ಆಶ್ರಮ ಅಂದ್ರೆ, ದೇವರೇ ಕೂತ್ಬಿಟ್ಟಿದ್ದಾನೆ. ಯಾರನ್ನ ಪಡಿಬೇಕು ಅಂತ ಇವರೆಲ್ಲ ಬೇರೆಯವ್ರು ಕಷ್ಟಪಡ್ತಾರೋ ಬೇರೆ ಆಶ್ರಮಗಳಲ್ಲಿ, ಅವ್ರಿಗೆ ಸಾಕ್ಷಾತ್ತಾಗಿ ಕೂತಿದ್ದಾನೆ. ನರನಾರಾಯಣಾಶ್ರಮ ಬದರಿಕಾಶ್ರಮ, ಅದರಿಂದ ಬಹಳ ಶ್ರೇಷ್ಠ. ಇನ್ನು ಮುನಿಮಹಿತ ಗುಣ, ಮುನಿಗಳೆಲ್ಲ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಮಹಿತ ಅಂದ್ರೆ ಪೂಜೆ ಮಾಡೋದು ಅಂತ ಅರ್ಥ. ಯಾರು ಪೂಜೆ ಮಾಡ್ತಾ ಇದ್ದಾರೆ? ಬದರಿಕಾಶ್ರಮಸ್ಥೈ ವ್ಯಾಸ ಪರಿವಾರ ಭೂತೈ. ಅದೇ ಬದರಿಕಾಶ್ರಮದಲ್ಲಿ ವೇದವ್ಯಾಸರೊಬ್ಬರೇ ಇರ್ಲಿಲ್ಲ, ಅವರ ಪರಿವಾರನೂ ಇದೆ, ಅವರ ಶಿಷ್ಯ ಶ್ರೇಷ್ಠರು, ಅವರೆಲ್ಲ ಅವರನ್ನ ಪೂಜೆ ಮಾಡ್ತಾ ಇದ್ದಾರೆ. ನಾನಾ ಪ್ರಕಾರೇಣ ಉತ್ಪ್ರೇಕ್ಷಿತಾ ಅಂತ ಮುಂದೆ ಬರ್ತಾ ಇನ್ನೊಂದು ವಿಷಯಕ್ಕೆ ಹೋಗ್ತಾರೆ. ಇಲ್ಲಿ ಯಾವಾಗ ಆಚಾರ್ಯರು ಬಂದಾಗ ಅಂದ್ರೆ ಮಧ್ವಾಚಾರ್ಯ ವೇದವ್ಯಾಸರ ದರ್ಶನಕ್ಕೆ, ಆಗ ಅನೇಕ ತರಹದ ಉತ್ಪ್ರೇಕ್ಷೆಗಳನ್ನ ಮಾಡಿದ್ರಂತೆ. ಯಾರು? ಅಲ್ಲಿರೋ ಮುನಿಗಳು. ಮುನಿಮಹಿತ ಗುಣ, ಅದು ಮುನಿಮಹಿತ ಗುಣ ಇದೆಯಲ್ಲ, ಇದಕ್ಕೆ ಇನ್ನೊಂದು ಅರ್ಥ ಹೇಳಿದ್ದಾರೆ ಇಲ್ಲಿ ರಾಯರು. ಒಂದು ವೇದವ್ಯಾಸರ ಪರವಾಗಿ ಹೇಗೆ ಹೇಳಿದ್ರು, ವೇದವ್ಯಾಸರ ಸುತ್ತಲೂ ಅವರ ಪರಿವಾರ ಋಷಿ ಮುನಿಗಳಿದ್ದಾರೆ, ಅವರೆಲ್ಲ ಅವರನ್ನು ಪೂಜೆ ಮಾಡ್ತಾರೆ ಅವರ ಗುಣಗಳನ್ನು ನೋಡ್ಕೊಂಡು ಅಂತ ಒಂದರ್ಥ. ಇನ್ನೊಂದು ಅರ್ಥ, ಮುನಿಗಳು ಅಂದ್ರೆ ಬದರಿಕಾಶ್ರಮದಲ್ಲಿರೋ ಮುನಿಗಳೇ. ಅವರು ಮಹಿತ ಅಂದ್ರೆ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ. ಯಾರ ಬಗ್ಗೆ? ಮಧ್ವಾಚಾರ್ಯ ಬಗ್ಗೆ. ಏನ್ ಗುಣ ಇವರ ಅಂತ. ಅಂದ್ರೆ ಆಚಾರ್ಯರು ಆ ಕಡೆ ಬರ್ತಾ ಇದ್ದಾರೆ, ಇವರಿಗೆ ಆಶ್ಚರ್ಯ ಆಗ್ತಾ ಇದೆ. ಏನಂತ ಅದನ್ನ ರಾಯರು ಬಿಡಿಸ್ತಾರೆ. ಆಗಚ್ಚಂತಂ ತಮ್ ಮಧ್ವಂ ದೃಷ್ಟ, ಮಧ್ವಾಚಾರ್ಯ ಬರ್ತಾ ಇದಾರೆ ಅವನ್ನ ನೋಡಿ, ಮುನಯ ಆ ಋಷಿಗಳೆಲ್ಲ ಏನ್ ಅನ್ಕೊಂಡ್ರು? ಕಿಂ ಬ್ರಹ್ಮ ಕಿಂ ವಾಯು ಉತ ಸೂರ್ಯ ಇತ್ಯಾದಿ ಪ್ರಕಾರೇಣ ಉತ್ಪ್ರೇಕ್ಷಿತವಂತಹ. ಇದನ್ ಬ್ರಹ್ಮದೇವರೇ ಬಂದ್ರ, ವಾಯುದೇವರ ಇವರು, ಸೂರ್ಯನ ಹೇಗೆ ಅಂತ ಅನೇಕ ತರಹ ಮಧ್ವಯುಗದಲ್ಲಿ ವರ್ಣನೆಯನ್ನ ನೋಡ್ಬೇಕು, ಇನ್ನು ವಿಸ್ತಾರವಾಗಿರುತ್ತೆ. ಇಲ್ಲಿ ಚಿಕ್ಕದಾಗಿ ಹಾಗಾದ್ರೆ ಬ್ರಹ್ಮದೇವರು ಅಂತ ಮೊದಲು ಅನ್ಕೊಂಡ್ಬಿಟ್ಟಂತೆ, ಇವ್ರು ಬರೋ ಲಕ್ಷಣ ನೋಡೇ ಗೊತ್ತಾಗುತ್ತೆ ಬ್ರಹ್ಮದೇವರ ಇವರು ಅಂತ. ಆಮೇಲೆ ವಾಯುದೇವರ ಅಂತ, ಆಮೇಲೆ ಕೆಲವರು ಯೋಗ್ಯತೆ ಇರುತ್ತಲ್ಲ, ಋಷಿಗಳಲ್ಲಿ ಎಲ್ಲರೂ ಒಂದೇ ಯೋಗ್ಯತೆ ಇರೋರು ಇರಲ್ಲ, ಅವ್ರಿಗೆ ಸೂರ್ಯನ ಇವರು ಅಂತ ಅನ್ಕೊಂಡ್ರಂತೆ. ಹೀಗೆ ಆ ಮಧ್ವಾಚಾರ್ಯರ ಆಗಮನ ಇವರ ಅನೇಕ ಉತ್ಪ್ರೇಕ್ಷೆಗಳಿಗೆ ಕಾರಣ ಆಗೋಯ್ತು ಅವತ್ತಿನ ದಿವಸ. ಒಂದು ಅದರಲ್ಲಿ ಮಧ್ವಾಚಾರ್ಯ ಏನ್ ನೋಡಿದ್ರು? ವಿಚಿತ್ರವಾದ ಒಂದು ಸಾಲ ವೃಕ್ಷ ನೋಡಿದ್ರು. ಏನ್ ವಿಚಿತ್ರ ಅಂದ್ರೆ, ಚಿತ್ರ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ವರ್ಣ ಅಂತ ಅರ್ಥ, ಅನೇಕ ಬಣ್ಣದ ಇದಕ್ಕೆ ಚಿತ್ರ ಅಂತ ಕರೀತಾರೆ. ಚಿತ್ರ ಬಣ್ಣ ಅಂತಲೂ ಒಂದಿದೆಯಲ್ಲ, ಅನೇಕ ಬಣ್ಣ ಸೇರ್ಕೊಂಡಿದೆ ಅಂತ ಅನೇಕ ಬಣ್ಣ ಇರುವಂತಹ ಒಂದು ಸಾಲ ವೃಕ್ಷವನ್ನು ನೋಡ್ತಾರೆ. ಅದು ದಿವ್ಯ, ಅದು ಈ ಲೋಕದಲ್ಲ, ಅದು ದಿವ್ಯ ಅಂದ್ರೆ ಮೇಲಿನ ಲೋಕದ್ದು ಅಂತ ತಾತ್ಪರ್ಯ. ಅದರಲ್ಲಿ ಒಂದು ಸಾಲ ವೃಕ್ಷ ಎಲ್ಲ ಸುತ್ತಲಿದೆ, ಅದರ ಮಧ್ಯಕ್ಕೊಂದು ಆಶ್ರಮ ಇದೆ. ಆಶ್ರಮದ ಮಧ್ಯದಲ್ಲಿ ವೇದವ್ಯಾಸರ ಹತ್ತಿರ ಒಂದು ವೃಕ್ಷನೂ ನೋಡ್ತಾರೆ, ಬದರಿ ವೃಕ್ಷ ನೋಡ್ತಾರೆ. ಬದರಿ ಹಣ್ಣು, ಬೋರೆ ಹಣ್ಣು ಅಂತ ಹೇಳ್ತೀವಲ್ಲ,
ಆ ಬದರಿ ವೃಕ್ಷ ಏನಿದೆ, ಆ ಬದರಿ ವೃಕ್ಷವನ್ನ ಇವ್ರು ನೋಡಿದ್ದಾರೆ. ಇನ್ನು ಆ ಬದರಿ ವೃಕ್ಷದ ಮಧ್ಯದಲ್ಲಿ ಅಂದ್ರೆ ಹತ್ರಕ್ಕೆ ವೇದವ್ಯಾಸರು ಏನ್ ಕೂತಿದ್ದಾರೆ, ಅಲ್ಲಿ ಋಷಿಗಳ ಸಮಾಜ ಅಂದ್ರೆ ಸಮೂಹ, ಗುಂಪನ್ನು ನೋಡಿದ್ದಾರೆ. ಸರಿ, ಇದಾದ್ಮೇಲೆ ಏನು, ಇಂಥ ವೇದವ್ಯಾಸರು ಹೇಗಿದ್ದಾರೆ ಅಂದ್ರೆ ಸತ್ಯವತ್ಯಾಂ ಪ್ರಜಾತಂ, ಸತ್ಯವತಿ ದೇವಿಯಲ್ಲಿ ಹುಟ್ಟಿದ್ರು. ಯಾರಿಂದ ಸತ್ಯವತಿ ದೇವಿಯಲ್ಲಿ ಹುಟ್ಟಿದ್ರು ಅದ್ ಹೇಳಲಿಲ್ಲ. ಅಂದ್ರೆ ಮುನಿತಃ ಅಂತ ಅದಕ್ಕೆ ಬಂತು. ಮುನಿಗಳಾದವರು, ಆ ಮುನಿಗಳಿಂದ ಸತ್ಯವತಿ ದೇವಿಯಲ್ಲಿ ಅವತಾರ ಮಾಡಿದವರು ವೇದವ್ಯಾಸರು. ಯಾವ ಮುನಿಗಳು? ಪರಾಶರಾತ್ ಅಂತ ವ್ಯಾಖ್ಯಾನ ಬರೆದು. ಪರಾಶರರಿಂದ ಸತ್ಯವತಿ ದೇವಿಯಲ್ಲಿ ಪ್ರಕಟ ಆದವರು ಯಾರು? ವೇದವ್ಯಾಸರು. ಹುಟ್ಟಿದ್ರು ಅಂತ ನಾವು ನಮ್ಮ ಅರ್ಥದೃಷ್ಟಿಯಲ್ಲಿ ಹೇಳ್ತೀವಿ. ಇವರು ಪ್ರಜಾತಂ ಅಂತ ಅದಕ್ಕೆ ಹೇಳಿದ್ರು, ಜಾತ ಅಲ್ಲ. ಈಗ ಜಾತ ಶಿಶು ಅಂದ್ರೆ ಜಾತ ಕರ್ಮ ಅಂತೀವಲ್ಲ, ಹುಟ್ಟಿದ ಮಗುಗೆ ಕರ್ಮ, ಜಾತ ಕರ್ಮ, ಜಾತ ಇಷ್ಟೇ ಅಂದ್ರೆ ಹುಟ್ಟಿದ್ ಸಾಮಾನ್ಯ. ಪ್ರಜಾತ ಅಂದ್ರೆ ಚೆನ್ನಾಗಿ ಹುಟ್ಟಿತ್ತು ಅಂತ ಅರ್ಥ. ಚೆನ್ನಾಗಿ ಹುಟ್ಟಿದ್ದು ಅಂದ್ರೆ ಆವಿರ್ಭೂತಂ, ಹೊರಗ್ ಕಾಣಿಸಿದ್ದು ಅಷ್ಟೇ, ಅದು ಹುಟ್ಟಿದ್ದಲ್ಲ. ಈಗ ಹುಟ್ಟೋರ್ಗ್ ಸಾವಿರುತ್ತೆ ಅಂತ ಹುಟ್ಟೋದು ಅನ್ನೋ ಶಬ್ದ ಬಳಸಬಾರ್ದು ಅಂತ. ಅದ ಅರ್ಥದ ದೃಷ್ಟಿಯಲ್ಲಿ ಏನು, ಹುಟ್ಟಿದ್ದು ಅಂದ್ರೆ ಆ ಜಾಗದಿಂದ ಹೊರಗೆ ಬಂದಿದ್ದು ಅಂತ ತಾತ್ಪರ್ಯ. ಪ್ರಜಾತಂ ಅಂತ. ಅದರಲ್ಲಿ ಒಂದು ಮಾತಿದೆ, ಇಲ್ಲಿ ವೇದವ್ಯಾಸರು ಸಾಕ್ಷಾತ್ ಭಗವಂತ ಅಂದ್ಮೇಲೆ ಎಲ್ಲೋ ಅವನು ಒಬ್ಬರ ಗರ್ಭದಲ್ಲಿದ್ದು ಬರ್ಬೇಕು ಅಂತಿಲ್ಲ. ಅದು ಪರಾಶರದಿಂದ ಸತ್ಯವತಿ ದೇವಿಲಿ ಬಂದಿದ್ದು ಹೇಗೆ ಅಂದ್ರೆ ತಾತ್ಪರ್ಯದಲ್ಲಿ ಹೇಳ್ತಾರೆ, ಯಥಾ ನರಸಿಂಹ ಕೃತಿರಾ ವಿರಾಸಿತ್ ಸ್ತಂಭೆ ಅಂತ ಹೇಳ್ತಾರೆ. ನರಸಿಂಹ ದೇವರು ಹೇಗೆ ಒಂದು ಕಂಬವನ್ನ ನೆಪ ಮಾಡ್ಕೊಂಡು ಬಂದ್ರೆ ಅಷ್ಟೇ, ಆ ಕಂಬದೊಳಗಡೆ ಗರ್ಭವಾಸ ಅನುಭವಿಸಿದ್ರ, ಆ ಕಂಬ ಜಡ, ಅದೇನ್ ಅಲ್ಲೇನ್ ಗರ್ಭವಾಸ ಅನುಭವಿಸೋದು. ಅದೇ ತರಹ ಸತ್ಯವತಿ ದೇಹ ಅದು ಆ ಕಂಬದ ತರ ಒಂದು ಜಡ ಅಷ್ಟೇ. ಆ ಸತ್ಯವತಿ ದೇಹವನ್ನ ನೆಪ ಮಾಡ್ಕೊಂಡು ಬಂದ್ರಂತ ಅಷ್ಟೇ ವೇದವ್ಯಾಸರು. ನರಸಿಂಹದೇವರ ಆಕೃತಿ ಹೇಗೆ ಹೊರಗೆ ಬಂತು ಸ್ತಂಭದಿಂದ, ಅದೇ ತರ ಸತ್ಯವತಿ ದೇಹ ಅದು ಜಡ, ಅದು ಕಂಬದ ತರ ಅನ್ಕೊಳ್ಳಿ ಅಷ್ಟೇ. ಅಲ್ಲಿಂದ ಬಂದಿದ್ದು ಹೊರತು ಅಲ್ಲಿ ಯಾವುದೇ ಗರ್ಭವಾಸದ ದುಃಖ ಅವ್ರು ಯಾರಿಗೂ ಇದು ವೇದವ್ಯಾಸರಿಗೆ ಆಗಿಲ್ಲ ಅಂತ. ಇನ್ನೊಂದು ಮಾತು ಹೇಳ್ತಾರೆ ಏನಂದ್ರೆ, ಈ ಪರಾಶರದಿಂದ ಸತ್ಯವತಿ ದೇವಿಯಲ್ಲಿ ವೇದವ್ಯಾಸರು ಹುಟ್ಟಿದ್ದಾಗ ಸತ್ಯವತಿ ಸುತ ಅಂತ ಪ್ರಸಿದ್ಧ, ಪರಾಶರ ಸೂನು ಅನ್ನೋದಕ್ಕಿಂತ ಸತ್ಯವತಿ ಸುತ. ಕಾನೀನ ಅಂತ ಒಂದು ಶಬ್ದ ಕರೀತಾರೆ ವೇದವ್ಯಾಸರಿಗೆ, ಕಾನೀನೋ ವ್ಯಾಸ ಅಂತ. ಕಾನೀನ ಅಂತಂದ್ರೆ ಕನ್ಯಾವಸ್ಥೆಯಲ್ಲಿ ಇದ್ದಾಗಲೇ ಸತ್ಯವತಿ ದೇವಿ ವೇದವ್ಯಾಸರನ್ನ ಪಡೆದ್ಲು. ಈ ಕರ್ಣನ್ ತರ, ಕುಂತಿ ದೇವಿ ಹೇಗೆ ಕರ್ಣನನ್ನು ಪಡೆದ್ಲು, ಇನ್ನು ಮದುವೆನೇ ಆಗಿರ್ಲಿಲ್ಲ, ಆ ತರ ಇಲ್ಲೂ ವಿಧಿವತ್ತಾಗಿ ಮದುವೆ ಆಗದೇನೆ ಕನ್ಯಾವಸ್ಥೆಯಲ್ಲೇ ಪರಾಶರರ ಸಂಘದಿಂದ ವೇದವ್ಯಾಸರು ಹುಟ್ಟಿದ್ರು ಅಂತ. ಒಬ್ರು ತಮಾಷೆ ಮಾಡ್ತಾರೆ, ಸುಭಾಷಿತದಲ್ಲಿ ಒಂದು ಮಾತು ಹೇಳ್ತಾರೆ, ಇದು ತಮಾಷೆ ಅಲ್ಲ, ಇದು ನಿಂದೆ ಅಂತ ಹೇಳ್ಬೇಕು ನಾವು. ಅವ್ರ ಪ್ರಕಾರ ತಮಾಷೆ ಏನು, ಪುರಾಣಕರ್ತ ವ್ಯಭಿಚಾರ ಜಾತಃ, ಪುರಾಣಕರ್ತ ವ್ಯಭಿಚಾರ ಜಾತಃ ತಸ್ಯಾಪಿ ಪುತ್ರೋ ವ್ಯಭಿಚಾರ ಜಾತಃ ಅಂತ ಒಂದು ಸುಭಾಷಿತ ಇದೆ. ಇದನ್ನ ಕೇಳಿದ್ರೆ ನಮಗ್ ಪಾಪ ಬರುತ್ತೆ. ಯಾಕೆ ಅದ ಗೊತ್ತಿರ್ಬೇಕು. ಏನಿದು, ಪುರಾಣಗಳ ಕರ್ತ ಅಂದ್ರೆ ವೇದವ್ಯಾಸರು. ವೇದವ್ಯಾಸರು ಹೇಗೆ ಹುಟ್ಟಿದ್ರು, ವ್ಯಭಿಚಾರ ಜಾತಃ ಅಂತ ಹೇಳ್ತಾರೆ. ವ್ಯಭಿಚಾರ ಆದ್ಮೇಲೆ ಹುಟ್ಟಿದವರು ಅಂತ. ವ್ಯಭಿಚಾರ ಆದ್ಮೇಲೆ ಹುಟ್ಟಿದ್ದು ಅಂದ್ರೆ ಏನರ್ಥ, ಮದುವೆ ಆಗಿರ್ಲಿಲ್ಲ ಸತ್ಯವತಿ ಪರಾಶರರಿಗೆ. ಇವರು ಬೆಸ್ತ ಕನ್ಯೆ ಯಾರು, ಈ ಸತ್ಯವತಿ ದೇವಿ. ತಾನು ದೋಣಿ ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ, ಪರಾಶರರನ್ನ ಹತ್ತಾರೆ ಪರಾಶರರು. ಮಧ್ಯಕ್ಕೆ ಅಲ್ಲಿ ಸತ್ಯವತಿ ದೇವಿಯೊಟ್ಟಿಗೆ ಸಂಘ ಆಗುತ್ತೆ, ವೇದವ್ಯಾಸರು ಹುಟ್ಟುಬಿಡ್ತಾರೆ. ಹಾಗಾದ್ರೆ ಇದೇನು ವ್ಯಭಿಚಾರ ಜಾತಃ ಅಂತ ಅರ್ಥ. ಇನ್ನು ತಸ್ಯಾಪಿ ಪುತ್ರೋ ವ್ಯಭಿಚಾರ ಜಾತಃ, ಇನ್ನು ಅವರ ಮಕ್ಕಳು ಅಂದ್ರೆ ಶುಕಾಚಾರ್ಯರು ವ್ಯಭಿಚಾರದಿಂದಲೇ ಹುಟ್ಟಿದ್ದು. ಯಾಕೆ ವೇದವ್ಯಾಸರು ಕೂತಿರ್ತಾರೆ, ಆ ಕಡೆ ಘೃತಾಚಿ ಬರ್ತಾಳೆ. ಘೃತಾಚಿ ಆ ಇದು ಗಿಳಿ ಅಂತ ಹೇಳ್ತೀವಲ್ಲ, ಘೃತಾಚಿ ಗಿಳಿ ರೂಪ. ಆ ಘೃತಾಚಿ ನೋಡಿ ವೀರ್ಯಸ್ಖಲನ ಆಗತ್ತೆ ಆ ಕಡೆಯಿಂದ ವೇದವ್ಯಾಸರಿಗೆ. ಆ ವೀರ್ಯಸ್ಖಲನ ಆದ ಕೂಡಲೇ ಅಲ್ಲಿ ಶುಕಾಚಾರ್ಯ ಹುಟ್ಟುತ್ತಾರೆ ಅಂತ. ಪುರಾಣ ಹೇಳ್ದವನು ವ್ಯಭಿಚಾರದಿಂದ ಹುಟ್ಟಿದ್ದು, ಪುರಾಣ ಹೇಳ್ದವನ್ ಮಗನೂ ವ್ಯಭಿಚಾರದಿಂದ ಹುಟ್ಟಿದ್ದು ಅಂತ ಈ ಪುರಾಣ ಕರ್ತೃಗಳ ಬಗ್ಗೆ, ಅವರ ಮಕ್ಕಳ ಬಗ್ಗೆ ಹೀಗೆ ಒಂದು ನಿಂದ್ಯವಾದ ಮಾತನ್ನ ಹಾಡ್ತಾರೆ. ಆದ್ರೆ ಇದಲ್ಲ, ಇದೇನು ಗೊತ್ತಿಲ್ಲದೆ ಮೂರ್ಖರ ತರ ಮಾತಾಡಿದವರು. ಯಾಕೆಂದ್ರೆ ಈ ದೃಷ್ಟಿಯಲ್ಲೇ ಕಾನೀನ ಕನ್ಯೆಯ ಮಗ ಅನ್ನೋ ಅರ್ಥದಲ್ಲಿ ಕಾನೀನ ಅಂತ ಕರೆಯೋದಿದೆ. ಕಾನೀನ ಕರ್ಣ ಹೌದು, ಕಾನೀನ ವೇದವ್ಯಾಸರಲ್ಲ. ಯಾಕೆಂದ್ರೆ ಆ ದ್ವೀಪದಲ್ಲಿ, ಯಮುನಾ ದ್ವೀಪದಲ್ಲಿ ಪರಾಶರರು ಯಾವಾಗ ಸತ್ಯವತಿ ಸಂಘವನ್ನ ಮಾಡ್ಬೇಕು ಅಂತ ಅನ್ಕೊಂಡ್ರು, ಹಾಗೆ ಸಂಘ ಆಗ್ಲಿಲ್ಲ. ಅವ್ರು ಇಷ್ಟಪಟ್ಟಾಗ ಸತ್ಯವತಿ ದೇವಿಯನ್ನ
ಅಲ್ಲಿ ವಿವಾಹ ಪ್ರಕ್ರಿಯೆ ಎಲ್ಲ ಆಗತ್ತೆ. ಆ ದ್ವೀಪದಲ್ಲಿ ಮದುವೆ ಆಗತ್ತೆ, ಪಾಣಿಗ್ರಹಣ ಆಗತ್ತೆ, ಕೈಯಿಂದ ಕೈ ಹಿಡಿದು ಏನ್ ಸಂಸ್ಕಾರ ಆಗ್ಬೇಕು ಆ ಎಲ್ಲ ಸಂಸ್ಕಾರ ಆಗುತ್ತೆ. ಮಹಾಭಾರತದಲ್ಲಿ ಇದೆ. ಅದನ್ನ ನೋಡ್ದೇನೆ ಹಾಗೆ ಅಂದ್ಬಿಟ್ರೆ ತಪ್ಪಾಗತ್ತೆ. ಅಲ್ಲಿ ಅದೇ ಸಮಯದಲ್ಲಿ ಎಲ್ಲ ಅಲ್ಲಿ ಬಂದು ಆಶೀರ್ವಾದ ಮಾಡಿ ಆ ಯಮುನಾ ದ್ವೀಪದಲ್ಲಿ ಆಮೇಲೆ ಸತ್ಯವತಿಯ ಸಂಗ ಮಾಡಿ ನಂತರ ವೇದವ್ಯಾಸರು ಅಲ್ಲಿ ಆವಿರ್ಭಾವಗೊಳ್ತಾರೆ ಅಂತ ಇದೆ. ಆದ್ರೆ ಏನ್ ಮಾಡ್ಬಿಡ್ತಾರೆ, ಆ ಭಾಗ ಸಿಕ್ಕೇ ಇಲ್ಲ ಕೆಲವ್ರಿಗೆ, ಆ ಭಾಗ ಇಲ್ವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ತುಂಬಾ ಶ್ಲೋಕಗಳಿದೆ ಅದ್ರಲ್ಲಿ. ಆದ್ರಿಂದ ವೇದವ್ಯಾಸರು ಕಾನೀನ ಅಂತಂದ್ರೆ ಆ ಕನ್ಯೆಯ ಮಗನಾಗಿ ಅವ್ರು ಹುಟ್ಟಿದ್ದು ಅನ್ನೋ ಈ ನಿಂದ್ಯವಾದ ಮಾತನ್ನ ಆಡಬಾರ್ದು ಅಂತ ಅದೊಂದು. ಅವ್ರು ಏನಂದ್ರೆ ಕನ್ಯಾವಸ್ಥೆಯಲ್ಲಿ ವೇದವ್ಯಾಸರು ಹುಟ್ಟಿದ್ರು ಅಂತ ಏನರ್ಥ, ಅಲ್ಲಿ ಪರಾಶರ ಅನುಗ್ರಹ ಮಾಡ್ತಾರೆ. ಏನಂದ್ರೆ ನೀನು ಕನ್ಯಾತ್ವವನ್ನ ಹಾಗೆ ಪಡ್ಕೊಂಡಿರು ಅಂತ. ಈಗ ಒಬ್ಬ ಸ್ತ್ರೀ ತಾನು ಹಡದ ಮೇಲೆ ಮಗುವನ್ನ ಹೊರಗೆ ಹಾಕಿದ್ಮೇಲೆ ಗರ್ಭದಿಂದ ಧರಿಸಿ ಕನ್ಯಾತ್ವ ಎಲ್ಲಿರತ್ತೆ ಆಕೆಯಲ್ಲಿ, ಕನ್ಯಾತ್ವ ಹೊರಟು ಹೋಗ್ಬಿಡುತ್ತೆ. ಆದ್ರೆ ವೇದವ್ಯಾಸರ ತಾಯಿಯಾದ ಸತ್ಯವತಿಗೆ ಪರಾಶರರು ತಾವು ಸಂತಾನ ಅನುಗ್ರಹಿಸಿದ ಮೇಲೂ ಕನ್ಯಾತ್ವ ಹಾಗೆ ಉಳಿಯೋ ತರ ಒಂದು ಭಾಗ್ಯವನ್ನ ಕೊಡ್ತಾರೆ. ಅಂಥ ಕನ್ಯಾತ್ವ ಅಂದ್ರೆ ಅಂಥ ಸೌಂದರ್ಯ ಹಾಗೆ ಇರುತ್ತೆ ಸತ್ಯವತಿ ದೇವಿಗೆ. ಈ ಕನ್ಯಾತ್ವವನ್ನ ಮತ್ತೆ ಪಡೆದ್ರಲ್ಲ ಸತ್ಯವತಿ, ಅಂಥ ಕನ್ಯಾತ್ವ ಪಡೆದ ಸತ್ಯವತಿಯ ಸುಪುತ್ರ ವೇದವ್ಯಾಸರು ಅಂತ ಈ ತರ ಅರ್ಥ ಅದಕ್ಕೆ ಕಾನೀನ ಅನ್ನೋದಕ್ಕೆ. ಅದರಿಂದ ಅಬದ್ಧ ಅರ್ಥ ನಾವು ಮಾಡ್ಕೊಳ್ಬಾರ್ದು. ಇದೊಂದು ವೇದವ್ಯಾಸರ ಬಗ್ಗೆ ತಿಳಿಬೇಕಾದ ವಿಷಯ. ಇನ್ನು ಭಾರತಾದೇಹೆ ಅಷ್ಟಾದಶ ಪುರಾಣಾನಾಂಚ ಬ್ರಹ್ಮಸೂತ್ರಸ್ಯ ಕರ್ತಾರಂ ಪ್ರಣೇತಾರಂ. ಇನ್ನು ಮಹಾಭಾರತ ಜೊತೆಗೆ ಅಷ್ಟಾದಶ ಪುರಾಣ 18 ಪುರಾಣ ರಚನೆ ಮಾಡಿದವರು, ಬ್ರಹ್ಮಸೂತ್ರದ ರಚನೆ ಮಾಡಿದವರು. ಅವ್ರು ಈ ಗ್ರಂಥನೆಲ್ಲ ಓದ್ಲೇಬೇಕು ಅಂತ ಆ ನಿಟ್ಟಿನಲ್ಲಿ ನೆನಪಿಸಿದ್ದಾರೆ. ಒಂದು ಮಹಾಭಾರತ ಮಹಾಭಾರತ ನೋಡ್ಬೇಕು, ಮತ್ತೆ 18 ಪುರಾಣ, ಮತ್ತೆ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಅಂದ್ರೆ ನಮಗೆ ಅನುವ್ಯಾಖ್ಯಾನ ನ್ಯಾಯಸುಧ ಅಲ್ಲಿಗೆ ಬೇಕು. ಮಹಾಭಾರತ ತಾತ್ಪರ್ಯ ನಿರ್ಣಯ ಓದ್ಬೇಕು ಅಂತ ಅರ್ಥ. ಅಷ್ಟಾದಶ ಪುರಾಣದಲ್ಲಿ ಭಾಗವತ ಪುರಾಣ ಒಂದು ಓದ್ತಾ ಇದ್ದೀವಿ. ಮಿಕ್ಕಿದ ಪುರಾಣನೂ ನೋಡ್ಬೇಕು. ಪದ್ಮ ಪುರಾಣ, ಸ್ಕಂದ ಪುರಾಣ ಎಲ್ಲ ನೋಡ್ಬೇಕು. ಬ್ರಹ್ಮ ಪುರಾಣ, ಬ್ರಹ್ಮವೈವರ್ತ ಎಲ್ಲ ನೋಡ್ಬೇಕು. ಈ ಎಲ್ಲ ಪುರಾಣಗಳ ಸೃಷ್ಟಿ ಕರ್ತ ಆ ವೇದವ್ಯಾಸ. ಅವರು ಭರತವರ ಗುರು, ಭರತ ವಂಶದಲ್ಲಿ ಬಂದವರಲ್ಲಿ ಶ್ರೇಷ್ಠರು ಪಾಂಡವರು. ಆ ಪಾಂಡವರ ಗುರು ಅಥವಾ ಭರತ ವಂಶದಲ್ಲಿ ಬಂದವ್ರನ್ನೆಲ್ಲ ಭರತರು ಅಂತಾನೆ ಕರೀತಾರೆ. ಈಗ ಒಂದು ವಂಶದಲ್ಲಿ ಬಂದವರ ಹೆಸರನ್ನ ಕರಿಬೇಕು ಅಂತ ಆದ್ರೆ ಅವ್ರ ಹೆಸರಿಟ್ಟು ಕರಿಯಲ್ಲ, ಆ ವಂಶದವರು ಅಂತ ಭರತರು ಅಂತ ಅಂದ್ಬಿಡ್ತಾರೆ. ಹಾಗೆ ಭರತರು ಅಂದ್ರೆ ಪಾಂಡವರು, ಅವರ ವರಗುರು ಶ್ರೇಷ್ಠ ಗುರು ಅವ್ರಿಗೆ ಸಿಕ್ಕಿತ್ತು ಅಂದ್ರೆ ಅದು ವೇದವ್ಯಾಸರು. ಗುರು ಅಂದ್ರೆ ಏನರ್ಥ, ಗುರು ಅನ್ನೋ ಶಬ್ದಕ್ಕೊಂದು ಅರ್ಥ ಬರೀತಾರೆ ರಾಯರು. ಹಿತೋಪದೇಶ ಕರ್ತಾರಂ. ಗುರುಗಳು ಅಂದ್ರೆ ಯಾರು ನಿಮಗೆ ಹಿತವನ್ನ ಉಪದೇಶ ಮಾಡ್ತಾರಲ್ಲ ಅವರನ್ನು ಗುರು ಅಂತ ಕರಿಬೇಕು. ಗುರುಗಳಾಗಿ ನಮಗೆ ಕೆಟ್ಟದ್ದನ್ನೇ ಬಯಸಿದ್ರೆ ಅವ್ರ ಗುರು ಆಗ್ತಾನ? ಸುಮ್ನೆ ಹೆಸರಿಗೆ ಗುರು ಅಷ್ಟೇ, ನಿಜವಾದ ಗುರು ಅಲ್ಲ. ಹಿತೋಪದೇಶ ಕರ್ತಾರಂ ಗುರು ಯಾರು ವೇದವ್ಯಾಸರು. ಆಮೇಲೆ ಮುಂದಕ್ಕೆ ಈ ವಿಗ್ರಹ ವಾಕ್ಯನೆಲ್ಲ ಕೊಟ್ಟಿದ್ದಾರೆ. ಏನಂತ, ನಿತ್ಯಾಗಣಿತ ಪೂರ್ಣ ಗುಣ, ನಿತ್ಯವಾದ ಪೂರ್ಣವಾದ ಅಗಣಿತವಾದ ಗುಣಗಳು ಯಾರಿಗಿದೆಯೋ ಅವನು ನಿತ್ಯ ಪೂರ್ಣಾಗಣಿತ ಗುಣ ಅಂತ. ಸಂಸ್ಕೃತದಲ್ಲಿ ಒಂದೇ ಶಬ್ದ ಇದು. ಅದನ್ನ 8ನೇ ಇದ್ರಲ್ಲಿ ನೋಡ್ಬಹುದು. ಈ ವಿಗ್ರಹ ಅಂತ ಕೊಟ್ಟಿದ್ದಾರಲ್ಲ 75ನೇ ಪೇಜಲ್ಲಿ, ಅಲ್ಲಿ ಕೊನೆಯದ್ರಲ್ಲಿ ಕೊಟ್ಟಿದ್ದಾರೆ. ನ ಗಣಿತಾಹ ಅಗಣಿತಾಹ, ಗಣನೆ ಮಾಡ್ಲಿಕ್ಕೆ ಬರ್ತಾ ಇರೋದನ್ನ ಅಗಣಿತ ಅಂತ ಕರೀತಾರೆ. ನಿತ್ಯಾಹ ಪೂರ್ಣಾಹ ಅಗಣಿತಾಹ ಗುಣಾಹ ಯಸ್ಯ ಸಹ. ನಿತ್ಯವಾದ, ನಾಶ ಇಲ್ಲದೆ ಇರೋ, ಉತ್ಪತ್ತಿ ಇಲ್ಲದೆ ಇರೋ, ಪೂರ್ಣವಾದ, ಗಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋ ಗುಣ ಯಸ್ಯ ಯಾರಿಗಿದೆಯೋ ಸಹ ಅಂತ ಅವರಿಗೆ ನಿತ್ಯ ಪೂರ್ಣಾಗಣಿತ ಗುಣ ಅಂತ ಕರೀತಾರೆ. ಆ ನಿತ್ಯ ಪೂರ್ಣಾಗಣಿತ ಗುಣ ಅಂದ್ರೆ ವೇದವ್ಯಾಸರಿಗೆ ಹೆಸರು, ಇಂಥ ಗುಣ ಇರೋರು ಅಂತ ಅರ್ಥ. ಈ ರೀತಿ ರಾಯರು ಇದಕ್ಕೆ ವ್ಯಾಖ್ಯಾನ ಮಾಡಿ ಕೊನೆಗೆ ಹೇಳ್ತಾರೆ. ಏನಂತ, ಏವಂ ವಿಧ ಗುಣ ವಿಶಿಷ್ಟತೆಯ ವೇದವ್ಯಾಸಸ್ಯ ದ್ರಷ್ಟ ಮಧ್ವ. ಹೀಗೆ ಇಷ್ಟೆಲ್ಲ ಸದ್ಗುಣಗಳನ್ನ ಹೊಂದಿದ ವೇದವ್ಯಾಸರನ್ನು ನೋಡ್ತಾ ಇರೋ ಮಧ್ವಾಚಾರ್ಯರು, ಹಾಗೆ ಸಚ ಈಶಃ ಆ ಎಲ್ಲರಿಗೂ ಸ್ವಾಮಿಯಾದ ಆ ವೇದವ್ಯಾಸರು ನನಗೆ ಪ್ರಿಯತಾ, ನೋಡಿ ಸಂತೋಷಗೊಳ್ಳಿಂದ ನನ್ನ ಮೇಲೆ ಅನುಗ್ರಹ ಮಾಡ್ಲಿ ಅಂತ. ಈ ರೀತಿ ಈ ದೃಷ್ಟಿಯಲ್ಲಿ ಈ ಶ್ಲೋಕದ ಪಾರಾಯಣ, ಮುಂದಿನ ಶ್ಲೋಕದ ಪಾರಾಯಣ ಇದೆಲ್ಲ ವೇದವ್ಯಾಸರ ಅನುಗ್ರಹ ಆಗಬೇಕು ಅಂದ್ರೆ ವಿಶೇಷವಾಗಿ ಪಾರಾಯಣ. ಮಧ್ವಾಚಾರ್ಯ ಹೋದಾಗ ವೇದವ್ಯಾಸರು ಎಷ್ಟು ಸಂತೋಷದಲ್ಲಿರ್ತಾರೆ. ಅಂತ ಸಂತೋಷದ ಒಂದು ಭಾಗ ಇದು. ಈ ಅಣುಮಧ್ವ ವಿಜಯದಲ್ಲಿ ಪ್ರತಿಯೊಂದಕ್ಕೂ ವಿಶೇಷ ಫಲ ಇದೆ. ಒಂದೊಂದು ಶ್ಲೋಕವನ್ನ ಪಾರಾಯಣ ಮಾಡಿದ್ರು ಒಂದೊಂದು ಫಲ ಇದೆ ವಿಶೇಷವಾಗಿ.
ಅದನ್ನ ನಾವೇ ನೋಡ್ಕೊಂಡು ಹೋಗ್ಬೇಕು. ಆ ಪ್ರಸಂಗ ನೋಡ್ಬೇಕು. ಪ್ರಸಂಗ ನೋಡಿದಾಗ ಇದರಿಂದ ಏನ್ ಪ್ರಾರ್ಥನೆ ಮಾಡಿದ್ದಾರೆ, ನನ್ನ ಮಧ್ವಾಚಾರ್ಯರ ಪ್ರೀತಿ ಮತ್ತೆ ವೇದವ್ಯಾಸರ ಪ್ರೀತಿ ನನಗ್ ಸಿಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾದ್ರೆ ಈ ಶ್ಲೋಕದ ಪಾರಣದಿಂದ ಏನ್ ಸಿಗುತ್ತೆ? ಆಚಾರ್ಯರು ನಮ್ಮ ಮೇಲೆ ಸಂತೋಷ ಕೊಡ್ತಾರೆ, ಮತ್ತೆ ವೇದವ್ಯಾಸರ ಅನುಗ್ರಹ ನಮ್ಗಾಗತ್ತೆ ಅಂತ ಅರ್ಥ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇನ್ನು 15ನೇ ಶ್ಲೋಕದ್ದು ಇದೆ. ಆ 15ನೇ ಶ್ಲೋಕದ ವಿವರಣೆಯನ್ನ ಪ್ರಾರಂಭ ಮಾಡಿದ್ರೆ ಅದು ತುಂಬಾ ಇದೆ ವಿಷಯ. ಅದರ ಮುಂದಿನ ಪಾಠದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಕೇಶವ ನಮಸ್ಕಾರ.